ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ತಾರ ರೆಬಲ್ಸ್. ಉಚ್ಚಾಟನೆ ಮರುಪರಿಶೀಲನೆ ಮಾಡುವಂತೆ ಒತ್ತಾಯ. ನಿನ್ನೆಯಿಂದ ಮೌನಕ್ಕೆ ಜಾರಿರುವ ರೆಬಲ್ ಲೀಡರ್ಸ್. ಯತ್ನಾಳ್ಗೆ ಶಿಕ್ಷೆ ಕೊಟ್ರಿ ಮತ್ತೊಂದು ಬಣಕ್ಕೆ ಯಾವಾಗ? ವಿಜಯೇಂದ್ರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರ ರೆಬಲ್ಸ್ ಚೀಫ್. ವಿಜಯೇಂದ್ರ ವಿಚಾರದಲ್ಲಿ ನಿಲುವು ಬದಲಿಸಲ್ವಾ ರೆಬಲ್ಸ್? ಇಂದಿನ ಸಭೆಯಲ್ಲಿ ರೆಬಲ್ಸ್ ಸೈಲೆಂಟೋ ವೈಲೆಂಟೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು. ಈ ಹಿಂದೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿತ್ತು ಯತ್ನಾಳ್ಗೆ. ಆದ್ರೂ ಕೂಡ ಅವರು ಕೊಟ್ಟಂತಹ ಉತ್ತರ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಯಿತು. ಯಾಕೆಂತಂದ್ರೆ ಆಗಿಲಿಂದಲೇ 72 ಗಂಟೆಗಳ ಕಾಲ ನೀವು ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಶಿಸ್ತು ಸಮಿತಿ ಹೇಳಿತ್ತು. ಸೊ ಅವ್ರು ರಿಯಾಕ್ಟ್ ಮಾಡಿದ್ದಂತಹ ವಿಚಾರ ಇದೆಯಲ್ಲ, ಅವರು ಉತ್ತರ ಕೊಟ್ಟಿರುವಂತಹ ರೀತಿ ಇದೆಯಲ್ಲ, ಅದು ಹೈಕಮಾಂಡ್ ನಾಯಕರಿಗೆ ಸಮಂಜಸವಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಕಾದು ನೋಡುವ ತಂತ್ರಕ್ಕೆ ಮತ್ತೆ ಮೊರೆ ಹೋದ್ರು. 72 ಗಂಟೆಗಳಾದ ನಂತರ ಉತ್ತರವನ್ನ ಕೊಟ್ಟರು. ಉತ್ತರವನ್ನ ಕೊಟ್ಟಾದ ನಂತರ ಮತ್ತೆ ಅವರು ಬಹಿರಂಗವಾಗಿ ಪುಟಿದೇಳುವಂತಹ ಕೆಲಸವನ್ನ ಮಾಡಿದ್ರು. ವಿಜಯೇಂದ್ರ ಮತ್ತು ಅವರ ಬಣದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸಗಳು ಕೂಡ ಆಯ್ತು. ಶತಾಯಗತಾಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಇಳಿಸಬೇಕು, ಬೇರೆ ಯಾರನ್ನಾದ್ರೂ ನೇಮಕ ಮಾಡಿ, ನನ್ನನ್ನು ಬೇಡ, ಸೊ ಬೇರೆ ಯಾರನ್ನಾದ್ರೂ ನೇಮಕ ಮಾಡಿ ಅಂತ ಹೇಳಿ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸಗಳು ಮಾಡ್ಕೊಂಡು ಬಂದ್ರು. ಯಡಿಯೂರಪ್ಪನವರ ವಿರುದ್ಧ ಕೂಡ ಹರಿಹಾಯ್ತಾ ಬಂದ್ರು. ಈ ಹಿಂದೆ 2006ರಲ್ಲೂ ಕೂಡ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ವಿರುದ್ಧ ನಾಲಿಗೆ ಹರಿಬಿಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ಅದಾದ ನಂತರ 2016ರಲ್ಲೂ ಕೂಡ ಯತ್ನಾಳ್ ರವರ ಉಚ್ಚಾಟನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿತ್ತು. ಅದನ್ನೇ ನಾನು ಹೇಳ್ತಾ ಇದ್ದೀನಿ 2016ರಲ್ಲೇ ಆಗಿತ್ತು 6 ವರ್ಷಗಳ ಕಾಲ. ಅದಾದ ನಂತರ ಏನಾಯ್ತು, 2018ಕ್ಕೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಅದನ್ನು ವಾಪಸ್ ಪಡೆದುಕೊಳ್ತು. ಸೊ ವಾಪಸ್ ಪಡೆದುಕೊಂಡ ನಂತರ ಅವರು ಪಕ್ಷದಲ್ಲಿ ಮುಂದುವರ್ಕೊಳ್ತಾ ಹೋದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ಶಿಕ್ಷೆಯನ್ನ ಕೊಡ್ತಾ ಇದೆ. ಸೊ ಏನು ಮಾಡುತ್ತೆ ಯತ್ನಾಳ್ ಬಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಾರೆ ಯತ್ನಾಳ್ ಬಣದವರು. ಆದ್ರೆ ಯತ್ನಾಳ್ ಮಾತ್ರ ಎಕ್ಸ್ ಖಾತೆಯ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ವಿಜಯೇಂದ್ರ ಬಣದವರನ್ನ ಯಾವ ರೀತಿಯಾಗಿ ಕಟ್ ಹಾಕಬೇಕು ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ಲಾಗತ್ತಾ? ಅಫ್ಕೋರ್ಸ್ ಹಾಗೆ ಆಗತ್ತೆ. ಯಾಕೆಂತಂದ್ರೆ ಈಗ ನಮ್ಮ ವಿರುದ್ಧ ಕ್ರಮ ಆಗಿದೆ, ವಿಜಯೇಂದ್ರ ವಿರುದ್ಧನೂ ಕೂಡ ಕ್ರಮ ಆಗಬೇಕು. ಈಗಾಗಲೇ ವಿಜಯೇಂದ್ರ ಬಣದವರೆಗೂ ಕೂಡ 5 ಜನಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ರೇಣುಕಾಚಾರ್ಯ ಮತ್ತೆ ಎಸ್ ಟಿ ಸೋಮಶೇಖರ್, ಹರೀಶ್ ಸೇರಿದಂತೆ ಇನ್ನ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಇಬ್ಬರು ಹಾಲಿ ಶಾಸಕರಿಗೂ ಕೂಡ ನೋಟಿಸ್ ಕೊಡಲಾಗಿರುವಂಥದ್ದು. 72 ಗಂಟೆಗಳ ಕಾಲ ನೋಟಿಸ್ಗೆ ಉತ್ತರವನ್ನ ಕೊಡುವಂತೆ ಕೂಡ ಜಾರಿ ಮಾಡಲಾಗಿತ್ತು. ಇನ್ ಕೇಸ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಅವರ ಭವಿಷ್ಯ ನಿರ್ಧಾರ ಆಗತ್ತೆ ಅನ್ನುವಂತಹ ಯತ್ನಾಳ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಅನ್ಸುತ್ತೆ. ಯಾಕಂದ್ರೆ ಸಾಧ್ಯನೇ ಇಲ್ಲ ಅದು ಸಾಫ್ಟ್ ಕಾರ್ನರ್ ಅನ್ನೋ ವಿಚಾರ ಇದೆಯಲ್ಲ, ಅದು ಮಾಧ್ಯಮದ ಮುಂದೆ ಅಷ್ಟೇ ತೋರಿಕೆ ರೀತಿಯಾದಂತಹ ವಿಚಾರ ಆಗಬಹುದೇ ಹೊರತು ಒಳಗೆ ಅದು ಅವ್ರಿಗೆ ಒಂದ್ ಕಡೆ ದಾರಿ ಕ್ಲಿಯರ್ ಆಯ್ತು, ಲೈನ್ ಕ್ಲಿಯರ್ ಆಯ್ತು ಅನ್ನುವಂತಹ ಮಾತುಗಳು ಕೂಡ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಶತಾಯಗತಾಯವಾಗಿ ಏನೇ ಪ್ರಯತ್ನವನ್ನ ಪಟ್ಟರೂ ಕೂಡ ಯತ್ನಾಳ್ ಪುಟಿದೇಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಸಭೆ ಕೂಡ ಕರೀತಾರೆ. ಸಭೆಯಲ್ಲಿ ಎಲ್ಲ ಈ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಒಟ್ಟಾಗಿ ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಯತ್ನಾಳ್ ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿ ಹೇಳುವಂತಹ ಕೆಲಸಗಳು ಅಥವಾ ಮನವಿ ಮಾಡಿಕೊಳ್ಳುವಂತಹ ಕೆಲಸಗಳು ಕೂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಂದಿನ ಸಭೆಯಲ್ಲಿ ರೆಬಲ್ಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದರ ಜೊತೆಗೆ ಇವತ್ತು ಸಭೆಯಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಯಾಕೆಂತಂದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಜೊತೆಲಿ ಇರ್ತಾರೆ. ಈ ರೀತಿಯಾದಂತಹ ಪಕ್ಷ ತೀರ್ಮಾನ ಕೈಗೊಂಡಾಗ ನಮಗೂ ಒಂದು ಭಯ ಶುರುವಾಗ್ಬಿಡುತ್ತೆ. ಯಾಕೆ ಬೇಕು ಈ ವಿಚಾರ, ನನಗೆ ಯಾಕೆ ಬೇಕು, ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ರೆ ಅನ್ನುವಂತಹ ಭಯ ಕೂಡ ಇರುತ್ತೆ. ಸೊ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ.